ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕಂಡಕ್ಷನ್ ಸಿಸ್ಟಮ್ ಆಫ್ ಹರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೋಡೋಣ ನಾವು ಡೆಫಿನೇಷನ್ ಆಫ್ ಕಂಡಕ್ಷನ್ ಸಿಸ್ಟಮ್ ಆಫ್ ಹರ್ಟ್. ಓಕೆ, ಸೊ ಕಂಡಕ್ಷನ್ ಸಿಸ್ಟಮ್ ಆಫ್ ಹರ್ಟ್ ಅಂದರೆ ಏನು? ದಿ ಕಂಡಕ್ಷನ್ ಸಿಸ್ಟಮ್ ಆಫ್ ಹರ್ಟ್ ಈಸ್ ಅ ಗ್ರೂಪ್ ಆಫ್ ಸ್ಪೆಷಲೈಸ್ಡ್ ಕಾರ್ಡಿಯಕ್ ಮಸಲ್ ಸೆಲ್ಸ್. ಓಕೆ, ಸೊ ನಮ್ಮ ಹಾರ್ಟ್ ಒಳಗಡೆ ಯಾವ ಮಸಲ್ ಇದೆ ಸರ್? ಕಾರ್ಡಿಯಕ್ ಮಸಲ್ ಇದೆ. ಓಕೆ, ಸೊ ಇಲ್ಲಿ ಕಾರ್ಡಿಯಕ್ ಸ್ಪೆಷಲೈಸ್ಡ್ ಮಸಲ್ ಸೆಲ್ಸ್ ಇರ್ತವೆ. ಓಕೆ, ಸ್ಪೆಷಲೈಸ್ಡ್ ಕಾರ್ಡಿಯಕ್ ಮಸಲ್ ಸೆಲ್ಸ್ ಇರ್ತವೆ, ರೆಸ್ಪಾನ್ಸಿಬಲ್ ಫಾರ್ ಜನರೇಟಿಂಗ್ ಆ್ಯಂಡ್ ಕಂಡಕ್ಟಿಂಗ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಓಕೆ, ಸೊ ಕಾರ್ಡಿಯಕ್ ಮಸಲ್ ಸೆಲ್ಸ್, ಓಕೆ, ಈ ಸ್ಪೆಷಲೈಸ್ಡ್ ಕಾರ್ಡಿಯಕ್ ಮಸಲ್ ಸೆಲ್ಸ್ ಇದ್ದಾವೆ ಅಲ್ಲ, ಇವೇನು ಮಾಡ್ತವೆ? ಜನರೇಟ್ ಮಾಡ್ತವೆ. ಓಕೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಸನ್ನು ಜನರೇಟ್ ಮಾಡ್ತವೆ. ಜನರೇಟ್ ಮಾಡಿ ಕಂಡಕ್ಟಿಂಗ್ ದಿ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಕಂಡಕ್ಟ್ ಕೂಡ ಮಾಡ್ತವೆ. ಕಂಡಕ್ಟ್ ಅಂದರೆ ಏನು ಸರ್? ಮೂವ್ಮೆಂಟ್. ಓಕೆ, ಸೊ ಕಂಡಕ್ಟ್ ಅಂದರೆ ಏನು ಸರ್? ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಓಕೆ, ಸೊ ಒಂದು ಪ್ಲೇಸಿಂದ ಬೇರೆ ಪ್ಲೇಸ್ ತನಕ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಾಗ್ತಾ ಇದ್ದಾವೆ? ಮೂವ್ಮೆಂಟ್ ಆಗ್ತಾ ಇದೆ. ಸೊ ಅದನ್ನು ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಂಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಡಕ್ಷನ್ ಸಿಸ್ಟಮ್ ಅಂದರೆ ಏನು? ನಮ್ಮ ಹಾರ್ಟ್ ಒಳಗಡೆ ಕೆಲವೊಂದು ಸ್ಪೆಷಲೈಸ್ಡ್ ಸೆಲ್ಸ್ ಇದ್ದಾವೆ. ಏನಿದ್ದಾವೆ? ಸ್ಪೆಷಲೈಸ್ಡ್ ಸೆಲ್ಸ್ ಇದ್ದಾವೆ. ಏನು ಮಾಡ್ತವೆ ಸರ್? ಅವು ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡ್ತವೆ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನ್ರೇಟ್ ಮಾಡಿರೋದನ್ನು ಕಂಡಕ್ಟ್ ಮಾಡ್ತವೆ. ಕಂಡಕ್ಟ್ ಅಂದರೆ ಏನು ಸರ್? ಮೂವ್ಮೆಂಟ್ ಆಗುತ್ತೆ. ಒಂದು ಪ್ಲೇಸಲ್ಲಿ ಜನ್ರೇಟ್ ಆಗಿರೋದು ಇನ್ನೊಂದು ಪ್ಲೇಸ್ ತನಕ ಏನಾಗುತ್ತೆ? ಅದು ಮೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಕಂಡಕ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಂಡಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದೀಸ್ ಇಂಪಲ್ಸಸ್, ಸೊ ಆಲ್ರೆಡಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಾಗಿದ್ದಾವೆ? ಜನ್ರೇಟ್ ಆಗಿದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಈ ಇಂಪಲ್ಸಸ್ ಮೇಕ್ ದಿ ಹಾರ್ಟ್ ಕಾಂಟ್ರ್ಯಾಕ್ಟ್ ಆ್ಯಂಡ್ ಪಂಪ್ ಬ್ಲಡ್ ಇನ್ ರಿದಮಿಕ್ ಆ್ಯಂಡ್ ಕೋಆರ್ಡಿನೇಟೆಡ್ ಮ್ಯಾನರ್. ಹೌದು ಸರ್, ಇಂಪಲ್ಸಸ್ಗಳು ಯಾಕೆ ಇಂಪಾರ್ಟೆಂಟ್ ಇದ್ದಾವೆ ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಬಂದಾಗ ನಮ್ಮ ಹಾರ್ಟ್ ಏನಾಗುತ್ತೆ? ಕಾಂಟ್ರ್ಯಾಕ್ಟ್ ಆಗುತ್ತೆ. ಏನಾಗುತ್ತೆ ಸರ್? ಕಾಂಟ್ರ್ಯಾಕ್ಟ್ ಆಗುತ್ತೆ. ಸೊ ನಮ್ಮ ಹಾರ್ಟ್ ಕಾಂಟ್ರ್ಯಾಕ್ಟ್ ಆದಾಗ ಇಲ್ಲಿ ಏನಾಗುತ್ತೆ? ಬ್ಲಡ್ ಪಂಪ್ ಆಗುತ್ತೆ. ನಮ್ಮ ಹಾರ್ಟಿಂದ ಬ್ಲಡ್ ಏನಾಗುತ್ತೆ? ಪಂಪ್ ಆಗುತ್ತೆ. ಓಕೆ, ಸೊ ಕಾಂಟ್ರ್ಯಾಕ್ಟ್ ಆದಾಗ ಬ್ಲಡ್ ಏನಾಗುತ್ತೆ ಸರ್? ಪಂಪ್ ಆಗುತ್ತೆ. ಇನ್ನು ರಿದಮಿಕ್ ಆ್ಯಂಡ್ ಕೋಆರ್ಡಿನೇಟೆಡ್ ಮ್ಯಾನರ್. ಸೊ ಹೇಗಾಗ್ತಾ ಇದೆ ಸರ್? ರಿದಮಿಕ್ ಮ್ಯಾನರ್, ರಿದಮ್ ಕೂಡ ಕರೆಕ್ಟ್ ಇದೆ ಆ್ಯಂಡ್ ಕೋಆರ್ಡಿನೇಟೆಡ್ ಮ್ಯಾನರ್, ಕರೆಕ್ಟಾಗಿ. ಇನ್ನು ಕೋಆರ್ಡಿನೇಷನ್, ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಏನಾಗ್ತಾ ಇದೆ? ಮೂವ್ಮೆಂಟ್ ಆಗ್ತಾ ಇದೆ. ಹಾರ್ಟ್ ಏನಾಗ್ತಾ ಇದೆ? ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ. ರೀಸನ್ ಏನು ಸರ್? ಎಲೆಕ್ಟ್ರಿಕಲ್ ಇಂಪಲ್ಸಸ್. ನಮ್ಮ ಹಾರ್ಟಲ್ಲಿ ಸರಿಯಾಗಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ರಿಲೀಸ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ರಿದಮಿಕ್ ಆ್ಯಂಡ್ ಕೋಆರ್ಡಿನೇಟ್ ಮ್ಯಾನರ್ ಹಾರ್ಟ್ ಏನು ಮಾಡ್ತಾ ಇದೆ? ಬೀಟ್ ಮಾಡ್ತಾ ಇದೆ. ಹಾರ್ಟ್ ಏನು ಮಾಡ್ತಾ ಇದೆ? ಬೀಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ಏನು ಹೇಳೋದಂದರೆ, ಹಾರ್ಟ್ ಏನು ಮಾಡುತ್ತೆ? ಇದು ಆಟೋಮೆಟಿಕಲಿ ಇಂಪಲ್ಸಸನ್ನು ಕ್ರಿಯೇಟ್ ಮಾಡ್ಬೋದು. ಇಂಪಲ್ಸಸ್ ಏನು ಮಾಡ್ಬೋದು ಸರ್? ಇದು ಜನ್ರೇಟ್ ಮಾಡ್ಬೋದು. ಓಕೆ, ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್. ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಅಂದರೆ ನಮ್ಮ ಹಾರ್ಟ್ ಆಟೋಮೆಟಿಕಲಿ ಅದು ಇಂಪಲ್ಸಸನ್ನು ಜನ್ರೇಟ್ ಮಾಡ್ಬೋದು ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಲೈಕ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಮ್ಮ ಬ್ರೇನ್ ಇದೆ ಅಲ್ಲ, ನಮ್ಮ ಬ್ರೇನ್ ಹಾರ್ಟ್ ಇಂಪಲ್ಸಸನ್ನು ಕಂಟ್ರೋಲ್ ಮಾಡೋದಿಲ್ಲ. ನಮ್ಮ ಬ್ರೇನ್ ಇದೆಯಲ್ಲ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಅದು ನಮ್ಮ ಹಾರ್ಟ್ ಇಂಪಲ್ಸಸನ್ನು ಜನ್ರೇಟ್ ಮಾಡೋದಿಲ್ಲ. ಹಾರ್ಟ್ ಇಟ್ ಸೆಲ್ಫ್ ಜನ್ರೇಟ್ ಇಟ್ಸ್ ಓನ್ ಇಂಪಲ್ಸಸ್. ಹಾರ್ಟ್ ಏನು ಮಾಡುತ್ತೆ? ಅದ್ರ ಓನ್ ಇಂಪಲ್ಸಸ್ ಜನ್ರೇಟ್ ಮಾಡುತ್ತೆ. ಹೌದು, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನು ಮಾಡ್ಬೋದು? ಹಾರ್ಟ್ ರೇಟ್ ಜಾಸ್ತಿ ಅಥವಾ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಅದು ಹಾರ್ಟ್ ರೇಟ್ ಏನು ಮಾಡೋದು? ಜಾಸ್ತಿ ಆ್ಯಂಡ್ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು. ಬಟ್ ಜನ್ರೇಟ್ ಯಾರು ಮಾಡ್ತಾರೆ? ನಮ್ಮ ಹಾರ್ಟ್ ಏನು ಮಾಡುತ್ತೆ? ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ ವಿಥೌಟ್ ಎನಿ ಎಕ್ಸ್ಟರ್ನಲ್ ಹೆಲ್ಪ್. ನಾರ್ಮಲ್ಲಿ ನಮ್ಮ ಹಾರ್ಟ್ ಏನು ಮಾಡುತ್ತೆ? ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಮೇನ್ ಪಾರ್ಟ್ಸ್ ಬರ್ತವೆ. ಓಕೆ, ಮೇನ್ ಪಾರ್ಟ್ಸ್ ಆಫ್ ದಿ ಕಂಡಕ್ಷನ್ ಸಿಸ್ಟಮ್.
ಓಕೆ, ಕೆಲವೊಂದು ಇಲ್ಲಿ ನ್ಯೂ ಪಾರ್ಟ್ಸ್ ಬರ್ತವೆ. ಸೊ ನೋಡೋಣ ಯಾವ್ಯಾವ ಪಾರ್ಟ್ ಇದೆ ಅಂತ. ಸೊ ಫಸ್ಟ್ ಇರೋದು ಎಸ್ ಎ ನೋಡ್, ವೆರಿ 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 ಇಂಪಾರ್ಟೆಂಟ್. ಎಸ್ ಎ ನೋಡ್ ಅಥವಾ ಸೈನೋ ಏಟ್ರಿಯಲ್ ನೋಡ್ ಅಂತ ಹೇಳ್ತೀವಿ. ಎಸ್ ಎ ನೋಡ್ ಅಥವಾ ಸೈನೋ ಏಟ್ರಿಯಲ್ ನೋಡ್. ಸೊ ಇಟ್ ಈಸ್ ಅ ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ಅಂತ ಕೂಡ ಹೇಳ್ತಾರೆ. ಓಕೆ, ಪೇಸ್ ಮೇಕರ್ ಆಫ್ ಹಾರ್ಟ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಜಾಸ್ತಿ ಇಂಪಲ್ಸಸ್ ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಜನರೇಟ್ ಮಾಡ್ತಾರೆ? ಸೈನೋ ಏಟ್ರಿಯಲ್ ನೋಡ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಇನ್ ದಿ ರೈಟ್ ಏಟ್ರಿಯಮ್. ರೈಟ್ ಏಟ್ರಿಯಮಲ್ಲಿ ಇದು ಪ್ರೆಸೆಂಟ್ ಇರುತ್ತೆ, ಜಸ್ಟ್ ಬಿಲೋ ದಿ ಸುಪೀರಿಯರ್ ವೆನಾ ಕೇವಾ. ಸುಪೀರಿಯರ್ ವೆನಾ ಕೇವಾ ಇದೆಯಲ್ಲ, ಅದ್ರ ಜಸ್ಟ್ ಕೆಳಗಡೆ ಇದು ಪ್ರೆಸೆಂಟ್ ಇರುತ್ತೆ, ಸೈನೋ ಏಟ್ರಿಯಲ್ ನೋಡ್. ಓಕೆ, ಸೊ ನೆಕ್ಸ್ಟ್ ಇರೋದು ಎ ವಿ ನೋಡ್. ನೆಕ್ಸ್ಟ್ ಏನಿದೆ? ಎ ವಿ ನೋಡ್. ಎ ವಿ ನೋಡ್ ಅಂದರೆ ಏನು ಸರ್? ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್. ಸೊ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಜಸ್ಟ್ ಈ ಪ್ಲೇಸಲ್ಲಿ ಪ್ರೆಸೆಂಟ್ ಇದೆ, ರೈಟ್ ಏಟ್ರಿಯಮ್ ಹತ್ರನೇ ಇದು ಕೂಡ ಪ್ರೆಸೆಂಟ್ ಇರುತ್ತೆ. ಇದನ್ನು ಏನಂತ ಹೇಳ್ತೀವಿ? ಎ ವಿ ನೋಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಗಿದ್ಮೇಲೆ ಬಂಡಲ್ ಆಫ್ ಹೀಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಂಡಲ್ ಆಫ್ ಹೀಸ್ ಅಥವಾ ಏಟ್ರಿಯೋ ವೆಂಟ್ರಿಕುಲಾರ್ ಬಂಡಲ್ ಅಂತ ಕೂಡ ಹೇಳ್ಬೋದು. ಎಲ್ಲಿದೆ ಸರ್? ಇಲ್ಲಿ ಮಿಡಲಲ್ಲಿದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಬಂಡಲ್ ಆಫ್ ಹೀಜ್. ಓಕೆ, ಏನಂತ ಹೇಳ್ತೀವಿ? ಬಂಡಲ್ ಆಫ್ ಹೀಜ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ? ಆ ಬಂಡಲ್ ಡಿವೈಡ್ ಆಗುತ್ತೆ. ಓಕೆ, ರೈಟ್ ಆ್ಯಂಡ್ ಲೆಫ್ಟ್ ಬಂಡಲ್ ಬ್ರಾಂಚಸ್. ಓಕೆ, ಸೊ ಇಲ್ಲೇನಾಗಿದೆ ಸರ್? ಇದು ಲೆಫ್ಟ್ ಬಂಡಲ್ ಬ್ರ್ಯಾಂಚ್. ಸೊ ಇದೇನಾಗಿದೆ? ರೈಟ್ ಬಂಡಲ್ ಬ್ರ್ಯಾಂಚ್. ಸೊ ಬಂಡಲ್ ಬ್ರ್ಯಾಂಚ್ ಮತ್ತೆ ಏನಾಗುತ್ತೆ? ಸ್ಮಾಲರ್ ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಅದನ್ನು ನಾವು ಪರ್ಕಿಂಜೆ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆ, ಪರ್ಕಿಂಜೆ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಮೇನ್ ಪಾರ್ಟ್ಸ್ ಇದ್ದಾವೆ. ಸೊ ಇನ್ನೊಂದು ಸರಿ ನೋಡೋಣ. ಓಕೆ, ಸೊ ಏನಾಗುತ್ತೆ ಹಾರ್ಟಲ್ಲಿ? ಸೈನೋ ಏಟ್ರಿಯಲ್ ನೋಡ್, ಎಸ್ ಎ ನೋಡ್. ಎಸ್ ಎ ನೋಡ್ ಈಸ್ ಅ ಪೇಸ್ ಮೇಕರ್ ಆಫ್ ದಿ ಹಾರ್ಟ್. ಪೇಸ್ ಮೇಕರ್ ಅಂದರೆ ಯಾರು ಸರ್? ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನರೇಟ್ ಮಾಡೋರು. ಓಕೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಯಾರು ಜನರೇಟ್ ಮಾಡ್ತಾರೆ ಸರ್? ಪೇಸ್ ಮೇಕರ್. ಹೂ ಈಸ್ ದ ಪೇಸ್ ಮೇಕರ್? ಸೈನೋ ಏಟ್ರಿಯಲ್ ನೋಡ್, ಎಸ್ ಎ ನೋಡ್ ಇದೆ. ಓಕೆ, ಸೊ ಎಸ್ ಎ ನೋಡಿಂದ ಅದು ಎಲ್ಲಿ ತನಕ ಹೋಗುತ್ತೆ ಸರ್? ಅದು ಹೋಗುತ್ತೆ ಎ ವಿ ನೋಡ್. ಎಲ್ಲಿ ತನಕ ಹೋಗುತ್ತೆ? ಎ ವಿ ನೋಡ್, ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್. ಓಕೆ, ಸೊ ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್ ತನಕ ಹೋಗುತ್ತೆ. ಸೊ ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್ ತನಕ ಹೋಗಿದ ಮೇಲೆ ಅದು ಮತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ. ಓಕೆ, ಸೊ ಈ ಕೆಳಗಡೆ ಬರ್ತಾ ಇದೆಯಲ್ಲ, ಇದನ್ನು ನಾವು ಬಂಡಲ್ ಆಫ್ ಹೀಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಂಡಲ್ ಆಫ್ ಹೀಜ್ ಅಂತ ಹೇಳ್ತೀವಿ. ಸೊ ಬಂಡಲ್ ಆಫ್ ಹೀಜ್ ಇಲ್ಲಿ ಎರಡು ಪಾರ್ಟಲ್ಲಿ ಡಿವೈಡ್ ಆಗ್ತಾ ಇದೆ, ಒಂದು ರೈಟ್, ಇನ್ನೊಂದು ಲೆಫ್ಟ್. ಓಕೆ, ಸೊ ಲೆಫ್ಟ್ ಸೈಡ್ ಹೋಗೋದನ್ನು ನಾವು ಲೆಫ್ಟ್ ಬಂಡಲ್ ಬ್ರ್ಯಾಂಚ್ ಅಂತ ಹೇಳ್ತೀವಿ. ರೈಟ್ ಸೈಡ್ ಹೋಗೋದು ರೈಟ್ ಬಂಡಲ್ ಬ್ರ್ಯಾಂಚ್ ಅಂತ ಹೇಳ್ತೀವಿ. ಸೊ ಅದೇ ಲೆಫ್ಟ್ ಆ್ಯಂಡ್ ರೈಟ್ ಕೆಳಗಡೆ ಬರುತ್ತೆ. ಸೊ ಕೆಳಗಡೆ ಬಂದಾಗ ಇಲ್ಲಿ ಭಾಳಷ್ಟು ಇಲ್ಲಿ ಡಿವೈಡ್ ಆಗ್ತಾ ಇದ್ದಾವೆ, ನೋಡಿಬೋದು. ಓಕೆ, ಸೊ ಭಾಳಷ್ಟು ಇಲ್ಲಿ ಸ್ಮಾಲರ್ ಆಗಿ ಡಿವೈಡ್ ಆಗ್ತಾ ಇದ್ದಾವೆ. ಸೊ ಆ ಸ್ಮಾಲರ್ ಆಗಿ ಡಿವೈಡ್ ಆಗ್ತಾ ಇದ್ದಾವೆ ಅಲ್ಲ, ಅದನ್ನು ನಾವು ಪರ್ಕಿಂಜೆ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪರ್ಕಿಂಜೆ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ಎಸ್ ಎ ನೋಡ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನರೇಟ್ ಆದಾಗ ರೈಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಏನಾಗುತ್ತೆ? ಕಾಂಟ್ರ್ಯಾಕ್ಟ್ ಆಗುತ್ತೆ. ಎಟ್ ಎ ಟೈಮ್ ಏನಾಗುತ್ತೆ? ಕಾಂಟ್ರ್ಯಾಕ್ಟ್ ಆಗುತ್ತೆ. ಸೊ ಅದು ಬರುತ್ತೆ ಎ ವಿ ನೋಡ್. ಓಕೆ, ಸೊ ಎ ವಿ ನೋಡಿಂದ ಬರುತ್ತೆ ಅದು ಬಂಡಲ್ ಆಫ್ ಹಿಜ್. ಬಂಡಲ್ ಆಫ್ ಹಿಜ್ಜಿಂದ ರೈಟ್ ಆ್ಯಂಡ್ ಲೆಫ್ಟ್ ಡಿವೈಡ್ ಆಗಿ ಪರ್ಪಿಂಜೆ ಫೈಬರ್ಸ್ ತನಕ ಹೋಗುತ್ತೆ. ಸೊ ಪರ್ಪಿಂಜೆ ಫೈಬರ್ಸ್ ತನಕ ಬಂದಾಗ ಇಲ್ಲೇನಾಗುತ್ತೆ? ಲೆಫ್ಟ್ ವೆಂಟ್ರಿಕಲ್ ಏನಾಗ್ಬಿಡುತ್ತೆ? ಅದು ಕಾಂಟ್ರ್ಯಾಕ್ಟ್ ಆಗಿಬಿಡುತ್ತೆ. ಸೊ ನೋಡೋಣ ಹೇಗಿದೆ. ಸೊ ಫಸ್ಟ್ ಎಸ್ ಎ ನೋಡ್. ಓಕೆ, ಸೊ ಎಸ್ ಎ ನೋಡ್ ಅಥವಾ ಸೈನೋ ಏಟ್ರಿಯಲ್ ನೋಡ್ ಅಂತ ಹೇಳ್ತೀವಿ. ಓಕೆ, ದಿ ನ್ಯಾಚುರಲ್ ಪೇಸ್ ಮೇಕರ್. ಹೌದು ಸರ್, ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಸೊ ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ಈಸ್ ಎಸ್ ಎ ನೋಡ್. ನ್ಯಾಚುರಲ್ ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ಈಸ್ ಎಸ್ ಎ ನೋಡ್. ಸರ್ ಲೊಕೇಶನ್ ಎಲ್ಲಿದೆ ಸರ್? ಅಪ್ಪರ್ ವಾಲ್ ಆಫ್ ದಿ ರೈಟ್ ಏಟ್ರಿಯಮ್. ಸೊ ಇದು ರೈಟ್ ಏಟ್ರಿಯಮ್ ಇದೆ, ಅದರ ಅಪ್ಪರ್ ವಾಲ್ ಹತ್ರ ಏನು ಪ್ರೆಸೆಂಟ್ ಇದೆ ಸರ್? ಸೈನೋ ಏಟ್ರಿಯಲ್ ನೋಡ್, ಎಸ್ ಎ ನೋಡ್ ಇದು ಪ್ರೆಸೆಂಟ್ ಇದೆ. ಓಕೆ, ನಿಯರ್ ದಿ ಓಪನಿಂಗ್ ಆಫ್ ಸುಪೀರಿಯರ್ ವನ ಕೇವ. ಹೌದು ಸರ್, ಇದೇ ಪ್ಲೇಸಲ್ಲಿ ಬಂದು ಸುಪೀರಿಯರ್ ವನ ಕೇವ ಸುದ್ದಿ ಓಪನಿಂಗ್ ಆಗ್ತಾ ಇದೆ. ಓಕೆ, ಇದೇ ಪ್ಲೇಸಲ್ಲಿ ಸುಪೀರಿಯರ್ ವನ ಕೇವ ಓಪನಿಂಗ್ ಆಗ್ತಾ ಇದೆ. ಸೊ ಅದ್ರ ಹತ್ರನೇ ಏನು ಪ್ರೆಸೆಂಟ್ ಇದೆ? ಎಸ್ ಎ ನೋಡ್ ಪ್ರೆಸೆಂಟ್ ಇದೆ. ಏಕೆ? ಸೊ ಲೊಕೇಶನ್ ಎಲ್ಲಿದೆ ಸರ್? ರೈಟ್ ಏಟ್ರಿಯಮ್ ಹತ್ರ ಲೊಕೇಶನ್ ಇದೆ, ಜಸ್ಟ್ ಬಿಲೋ ದಿ ಸುಪೀರಿಯರ್ ವನ ಕೇವ ಓಪನಿಂಗ್ ಇದೆಯಲ್ಲ, ಅದ್ರ ಜಸ್ಟ್ ಬಿಲೋ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ಮೇಡ್ ಅಪ್ ಆಫ್ ಅ ಸ್ಪೆಷಲೈಸ್ಡ್ ಆಟೋರಿದಮಿಕ್ ಸೆಲ್ಸ್. ಎಂಥ ಸೆಲ್ಸ್ ಇದ್ದಾವೆ ಸರ್ ಇಲ್ಲಿ? ಆಟೋರಿದಮಿಕ್ ಸೆಲ್ಸ್ ಇದ್ದಾವೆ, ಅಥವಾ ಪೇಸ್ ಮೇಕರ್ ಸೆಲ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಆಟೋರಿದಮಿಕ್ ಸೆಲ್ಸ್ ಆರ್ ಪೇಸ್ ಮೇಕರ್ ಸೆಲ್ಸ್, ದೀಸ್ ಜನರೇಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸನ್ನು ಜನರೇಟ್ ಮಾಡುತ್ತೆ. ಸರ್ ಶೇಪ್ ಹೇಗಿದೆ? ಎಸ್ ಎ ನೋಡ್ ಶೇಪ್ ಹೇಗಿದೆ ಸರ್? ಹಾರ್ಸ್ ಶೂ. ಓಕೆ, ಹೇಗಿದೆ? ಹಾರ್ಸ್ ಶೂ ಅಂದರೆ ಸೊ ಈ ಥರ ಇದ್ರ ಶೇಪ್ ಇದೆ. ಓಕೆ, ಹಾರ್ಸ್ ಶೂ ಥರ ಇದ್ರ ಶೇಪ್ ಪ್ರೆಸೆಂಟ್ ಇದೆ. ಓಕೆ, ಸೊ ಫಂಕ್ಷನ್ ಏನು ಮಾಡುತ್ತೆ? ಇಟ್ ಜನರೇಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಇದೇನು ಮಾಡುತ್ತೆ? ಇಟ್ ಜನರೇಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಸ್ಪಾಂಟೇನಿಯಸ್ಲಿ.
ಸ್ಪಾಂಟೇನಿಯಸ್ಲಿ ಅಂದರೆ ಏನು, ಆಟೋಮ್ಯಾಟಿಕ್ಲಿ ಇದು ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ಸರ್ ಎಷ್ಟು ರೇಟ್ ಜನ್ರೇಟ್ ಮಾಡುತ್ತೆ ಸರ್? 60 to 100 ಬೀಟ್ಸ್ ಪರ್ ಮಿನಿಟ್. ಓಕೆ, ಎಷ್ಟು ಜನ್ರೇಟ್ ಮಾಡುತ್ತೆ ಸರ್ ಇದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅಂದರೆ 60 to 100 ಬೀಟ್ಸ್ ಪರ್ ಮಿನಿಟ್ ಅಂತ ನೆನಪಿಡಬೇಕು. ಓಕೆ, ಸೊ ಎಸ್ಸೆ ನೋಡಿ ಎಷ್ಟು ಜನ್ರೇಟ್ ಮಾಡುತ್ತೆ, 60 to 100 ಬೀಟ್ಸ್ ಪರ್ ಮಿನಿಟ್. 1 ಮಿನಿಟಲ್ಲಿ 60 to 100 ಟೈಮ್ಸ್ ಇದು ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನರೇಟ್ ಮಾಡುತ್ತೆ. ಯಾರು ಸರ್? ಎಸ್ಸೆ ನೋಡ್ ಇಸ್ ಅ ಪೇಸ್ ಮೇಕರ್ ಆಫ್ ದಿ ಹಾರ್ಟ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ? ರೈಟ್ ಏಟ್ರಿಯಮ್ ಜಸ್ಟ್ ಬಿಲೋ ದಿ ಸುಪೀರಿಯರ್ ವನ ಕೇವ. ಸ್ಟ್ರಕ್ಚರ್ ಹೇಗಿದೆ ಸರ್? ಇಲ್ಲಿ ಪೇಸ್ ಮೇಕರ್ ಸೆಲ್ಸ್ ಇದ್ದಾವೆ, ಹಾರ್ಸ್ ಶೂ ಶೇಪ್ ಇದೆ. ಇದೇನು ಮಾಡುತ್ತೆ? ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನರೇಟ್ ಮಾಡುತ್ತೆ ಎಟ್ ದಿ ರೇಟ್ ಆಫ್ 60 to 100 beats per minute. Okay, the impulses spread across the wall of the both atria. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಂಪಲ್ಸಸ್ ಇದ್ದಾವೆ ಅಲ್ಲ, ಈ ಏಟ್ರಿಯಮ್ ಅರೌಂಡ್ ಕೂಡ ಇಲ್ಲೇನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಅರೌಂಡ್ ಕೂಡ ಏನಾಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತೆ. ಇಂಪಲ್ಸಸ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಕಾಸಿಂಗ್ ಏಟ್ರಿಯಲ್ ಕಾಂಟ್ರಾಕ್ಷನ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ಏಟ್ರಿಯಲ್ ಕಾಂಟ್ರಾಕ್ಷನ್ ಆಗುತ್ತೆ. ಏನಾಗುತ್ತೆ? ಏಟ್ರಿಯಲ್ ಕಾಂಟ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇನಿಷಿಯೇಟ್ ಕಾರ್ಡಿಯಕ್ ಸೈಕಲ್. ಹೌದು ಸರ್, ಇದೇ ಪ್ಲೇಸಲ್ಲಿ ಏನಾಗುತ್ತೆ, ಕಾರ್ಡಿಯಕ್ ಸೈಕಲ್ ಕೂಡ ಇನಿಷಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಕಾರ್ಡಿಯಕ್ ಸೈಕಲ್ ಇನ್ ಡೀಟೇಲ್ ಆಗಿ. ಓಕೆ, ಸೊ ಕಾರ್ಡಿಯಕ್ ಸೈಕಲ್ ಕೂಡ ಇನಿಷಿಯೇಟ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಎಸ್ಸೆ ನೋಡ್ ಅರ್ಥ ಆಗಿರ್ಬೋದು. ಸೊ ಎಸ್ಸೆ ನೋಡ್ ಅಂದರೆ ಏನು, ಸೈನೋ ಏಟ್ರಿಯಲ್ ನೋಡ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ರೈಟ್ ಏಟ್ರಿಯಮ್ ಹತ್ರ ಪ್ರೆಸೆಂಟ್ ಇದೆ. ಓಕೆ, ಜಸ್ಟ್ ಬಿಲೋ ದಿ ಸುಪೀರಿಯರ್ ವನ ಕೇವ ಇದು ಪ್ರೆಸೆಂಟ್ ಇದೆ, ಮೇಡಪ್ ಆಫ್ ಆಟೋರಿದಮಿಕ್ ಸೆಲ್ಸ್ ಅಥವಾ ನಾವು ಪೇಸ್ ಮೇಕರ್ ಸೆಲ್ ಅಂತ ಹೇಳ್ಬೋದು. ಹಾರ್ಸ್ ಶೂ ಥರ ಇದ್ರ ಶೇಪ್ ಇದೆ. ಸೊ ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ 60 to 100 ಬೀಟ್ಸ್ ಪರ್ ಮಿನಿಟ್. ಸೊ ಇಂಪಲ್ಸಸ್ ಏನು ಮಾಡುತ್ತೆ, ಏಟ್ರಿಯಲ್ ಕಾಂಟ್ರಾಕ್ಷನ್ ಮಾಡುತ್ತೆ. ಎರಡು ಏಟ್ರಿಯಾ ಏನಾಗ್ಬಿಡುತ್ತೆ, ಇಲ್ಲಿ ಕಾಂಟ್ರಾಕ್ಷನ್ ಆಗ್ತವೆ. ಎರಡು ಏಟ್ರಿಯಮ್ ಏನಾಗ್ತವೆ, ಇಲ್ಲಿ ಕಾಂಟ್ರಾಕ್ಷನ್ ಆಗ್ತವೆ. ಸೊ ಇಲ್ಲಿ ಕಾರ್ಡಿಯಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, AV ನೋಡ್ ಅಥವಾ ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಅಂತ ಹೇಳ್ತೀವಿ. ಸರ್ ಲೊಕೇಶನ್ ಎಲ್ಲಿದೆ? ಇದು ಕೂಡ ರೈಟ್ ಏಟ್ರಿಯಮ್ ಅಲ್ಲಿದೆ. ಓಕೆ, ರೈಟ್ ಏಟ್ರಿಯಮ್ ಅಂತ ಹೇಳ್ಬೋದು, ಅಥವಾ ಲೋವರ್ ಪಾರ್ಟ್ ಆಫ್ ಇಂಟ್ರಾ ಏಟ್ರಿಯಲ್ ಸೆಪ್ಟಮ್ ಏನಂತ ಹೇಳ್ಬೋದು ಸರ್? ಲೋವರ್ ಪಾರ್ಟ್ ಆಫ್ ಇಂಟರ್ ಏಟ್ರಿಯಲ್ ಸೆಪ್ಟಮ್. ಸೊ ನಾವು ಹೇಳ್ಬೋದು, ಸೊ ಇದು ಏನಿದೆ, ಏಟ್ರಿಯಮ್ ಇವೆರಡರ ಮಧ್ಯದಲ್ಲಿ ಏನಿದೆ, ಸೆಪ್ಟಮ್ ಇದೆ. ಓಕೆ, ಸೆಪ್ಟಮ್ ಇದೆ, ಅದನ್ನು ನಾವು ಇಂಟರ್ ಏಟ್ರಿಯಲ್ ಸೆಪ್ಟಮ್ ಅಂತ ಹೇಳ್ತೀವಿ, ಇಂಟರ್ ಆರ್ಟ್ರಿಯಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಅವೆರಡರ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ಅವೆರಡರ ಮಧ್ಯದಲ್ಲಿ ಇದೇನಿದೆ, ಸೆಪ್ಟಮ್ ಇದೆ, ಇಂಟರ್ ಏಟ್ರಿಯಲ್ ಸೆಪ್ಟಮ್. ಸೊ ಲೋವರ್ ಪಾರ್ಟ್. ಓಕೆ, ಸೊ ಲೋವರ್ ಪಾರ್ಟಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ಏನಂತ ಹೇಳ್ಬೋದು ಸರ್? ಲೋವರ್ ಪಾರ್ಟ್ ಆಫ್ ದಿ ಇಂಟರ್ ಏಟ್ರಿಯಲ್ ಸೆಪ್ಟಮ್ ಹತ್ರ ಇದು ಪ್ರೆಸೆಂಟ್ ಇದೆ. ಓಕೆ, ಅಥವಾ ರೈಟ್ ಏಟ್ರಿಯಮ್ ಒಳಗಡೆ ಇದು ಪ್ರೆಸೆಂಟ್ ಇದೆ. ಅಥವಾ ಏನಂತ ಹೇಳ್ಬೋದು, ನಿಯರ್ ಟ್ರೈಕಸ್ಪಿಡ್ ವಾಲ್ವ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಇದೇನಿದೆ, ಟ್ರೈಕಸ್ಪಿಡ್ ವಾಲ್ವ್. ಓಕೆ, ಇದೇನಿದೆ, ಟ್ರೈಕಸ್ಪಿಡ್ ವಾಲ್ವ್. ಸೊ ಟ್ರೈಕಸ್ಪಿಡ್ ವಾಲ್ವ್ ಹತ್ತಿರ ಇದು ಪ್ರೆಸೆಂಟ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಸರ್ ಎಲ್ಲಿ ಪ್ರೆಸೆಂಟ್ ಇದೆ? ರೈಟ್ ಏಟ್ರಿಯಮ್ದಲ್ಲಿ ಪ್ರೆಸೆಂಟ್ ಇದೆ. ಕ್ಲಿಯರ್ ಆಗಿ ಹೇಳಬೇಕಂದ್ರೆ ನಿಯರ್ ದಿ ಇಂಟರ್ ಏಟ್ರಿಯಲ್ ಸೆಪ್ಟಮ್, ಲೋವರ್ ಪಾರ್ಟ್ ಆಫ್ ದಿ ಇಂಟರ್ ಏಟ್ರಿಯಮ್ ಸೆಪ್ಟಮ್ ಹತ್ರ ಪ್ರೆಸೆಂಟ್ ಇದೆ, ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಹತ್ರ ಇದು ಪ್ರೆಸೆಂಟ್ ಇದೆ, AV ನೋಡ್. ಓಕೆ, ಸೊ ಏನು ಮಾಡುತ್ತೆ, ಇಟ್ ರಿಸೀವ್ ಇಂಪಲ್ಸಸ್ ಫ್ರಮ್ ಏಟ್ರಿಯಾ. ಓಕೆ, ಏನು ಮಾಡುತ್ತೆ, ಏಟ್ರಿಯಾದಿಂದ ಇಂಪಲ್ಸಸನ್ನು ರಿಸೀವ್ ಮಾಡುತ್ತೆ. ಅಂದರೆ ಏನು, ಎಸ್ಸೆ ನೋಡಿಂದ ಇಂಪಲ್ಸಸನ್ನು ರಿಸೀವ್ ಮಾಡುತ್ತೆ. ಇದು ಏನು ಮಾಡುತ್ತೆ, ಡಿಲೇ ದಿ ಇಂಪಲ್ಸ್ ಫಾರ್ ಅಬೌಟ್ 0.1 ಸೆಕೆಂಡ್. ಓಕೆ, ಸೊ ಇದು ಏನು ಮಾಡುತ್ತೆ, ಇಂಪಲ್ಸಸನ್ನು ಡಿಲೇ ಮಾಡುತ್ತೆ, ಮುಂದೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಬೇಗ. ಇದು ಏನು ಮಾಡುತ್ತೆ, ಡಿಲೇ ಮಾಡುತ್ತೆ, ಲೇಟ್ ಮಾಡುತ್ತೆ. 0.1 ಸೆಕೆಂಡ್ ಅಷ್ಟು ಇದು ಏನು ಮಾಡುತ್ತೆ, ಲೇಟ್ ಮಾಡುತ್ತೆ. ಸರ್ ಲೇಟ್ ಯಾಕೆ ಮಾಡುತ್ತೆ? ಟು ಅಲೋ ಕಂಪ್ಲೀಟ್ ಫಿಲ್ಲಿಂಗ್ ಆಫ್ ದಿ ವೆಂಟ್ರಿಕಲ್ಸ್ ಬಿಫೋರ್ ದಿ ಕಾಂಟ್ರಾಕ್ಟ್. ಓಕೆ, ಸೊ ಒಂದು ಸಾರಿ AV ನೋಡ್ ಮುಂದ್ಗಡೆ ಬಿಡ್ತಂದರೆ ಏನಾಗುತ್ತೆ, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತವೆ. ಓಕೆ, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತವೆ. ಸೊ ವೆಂಟ್ರಿಕಲ್ ಫಿಲ್ ಆಗಬೇಕು, ಬ್ಲಡ್ಡಿಂದ ಫಿಲ್ ಆಗಬೇಕು ಅಂದರೆ ಸ್ವಲ್ಪ ಲೇಟ್ ಬೇಕು. ಏನು ಬೇಕು, ಸ್ವಲ್ಪ ಟೈಮ್ ಬೇಕು. ಸೊ ಟೈಮ್ ಬೇಕಲ್ಲ, ಸೊ ಟೈಮ್ ಯಾರು ಕೊಡ್ತಾರೆ, AV ನೋಡ್. AV ನೋಡ್ ಏನು ಮಾಡುತ್ತೆ, ವೆಂಟ್ರಿಕಲ್ಸ್ಗಳಿಗೆ ರೀಫಿಲ್ ಆಗೋಕ್ಕೆ ಟೈಮ್ ಕೊಡುತ್ತೆ. ಎಷ್ಟು ಟೈಮ್ ಕೊಡುತ್ತೆ ಸರ್? 0.1 ಸೆಕೆಂಡ್ ಅಷ್ಟು ಟೈಮ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಟ್ ದಿ ಪೇಸ್ ಆಫ್ ದಿ ಹಾರ್ಟ್ ಎಟ್ 40 to 60 ಪರ್ ಮಿನಿಟ್. ಅಂದರೆ ಅರ್ಥ ಏನು, ನಮ್ಮ AV ನೋಡಿದೆಲ್ಲ, AV ನೋಡ್
ಓಕೆ, ಸೊ ಏನಿದೆ ಎ ವಿ ನೋಡ್. ಎ ವಿ ನೋಡನ್ನು ನಾವು ಏನಂತ ಹೇಳ್ತೀವಿ, ಸೆಕೆಂಡರಿ ಪೇಸ್ ಮೇಕರ್ ಅಂತ ಕೂಡ ಹೇಳ್ತೀವಿ. ಏನಂತ ಹೇಳ್ತೀವಿ, ಸೆಕೆಂಡರಿ ಪೇಸ್ ಮೇಕರ್. ಸೆಕೆಂಡರಿ ಪೇಸ್ ಮೇಕರ್ ಅಂದರೆ ಏನು, ಇದು ಕೂಡ ಏನು ಮಾಡುತ್ತೆ, ಜನ್ರೇಟ್ ಮಾಡುತ್ತೆ. ಇದು ಕೂಡ ಏನು ಮಾಡುತ್ತೆ ಸರ್, ಜನ್ರೇಟ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ಎಷ್ಟು ರೇಟಲ್ಲಿ ಮಾಡುತ್ತೆ, 40 to 60 ಬೀಟ್ಸ್ ಪರ್ ಮಿನಿಟ್. ಓಕೆ, 40 to 60 ಬೀಟ್ಸ್ ಪರ್ ಮಿನಿಟ್ ಏನು ಮಾಡುತ್ತೆ, ಇದು ಕೂಡ ಏನು ಮಾಡ್ಬೋದು, ಇದು ಕೂಡ ಏನು ಮಾಡ್ಬೋದು, ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ಓಕೆ, ಸೊ ಎಲ್ಲಕ್ಕಿಂತ ಜಾಸ್ತಿ ಯಾರು ಜನ್ರೇಟ್ ಮಾಡ್ತಾರೆ ಸರ್, ಎಸ್ ಎ ನೋಡ್. ಎಸ್ ಎ ನೋಡ್ ಏನು ಮಾಡುತ್ತೆ, ಎಲ್ಲಕ್ಕಿಂತ ಜಾಸ್ತಿ ಇಂಪಲ್ಸಸನ್ನು ಇದು ಜನ್ರೇಟ್ ಮಾಡುತ್ತೆ, 60 to 100 ಬೀಟ್ಸ್ ಪರ್ ಮಿನಿಟ್. ಬಟ್ ಸೊ ಇದು ಇದೆಲ್ಲ ಎ ವಿ ನೋಡ್. ಎ ವಿ ನೋಡ್ ಏನು ಮಾಡುತ್ತೆ, 40 to 60 ಬೀಟ್ಸ್ ಪರ್ ಮಿನಿಟ್ ಹಾರ್ಟ್ ಬೀಟ್ ಮಾಡೋಷ್ಟು ಶಕ್ತಿ ಇದ್ರ ಹತ್ರ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಎ ವಿ ನೋಡನ್ನು ಸೆಕೆಂಡರಿ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಇರೋರು ಎಸ್ ಎ ನೋಡ್, ಸೆಕೆಂಡರಿ ಇರೋರು ಯಾರು ಸರ್, ಸೆಕೆಂಡರಿ ಇರೋರು ಎ ವಿ ನೋಡ್. ಇಫ್ ಎಸ್ ಎ ನೋಡ್ ಫೇಲ್ಸ್, ಎಸ್ ಎ ನೋಡ್ ಫೇಲ್ ಆದಾಗ ಅದರ್ ಪಾರ್ಟ್ ಲೈಕ್ ಎ ವಿ ನೋಡ್ ಕ್ಯಾನ್ ಟೇಕ್ ಬಟ್ ಎಟ್ ಸ್ಲೋವರ್ ರೇಟ್. ಹೌದು ಸರ್, ಏನು ಮಾಡುತ್ತೆ, ಎಸ್ ಎ ನೋಡ್ ಫೇಲ್ ಆದಾಗ ಸರ್ ಮತ್ತೆ ಯಾರು ಜನ್ರೇಟ್ ಮಾಡ್ತಾರೆ, ಹಾರ್ಟ್ ಬೀಟ್ ಯಾರು ಜನ್ರೇಟ್ ಮಾಡ್ತಾರೆ, ಹಾರ್ಟ್ ಬೀಟ್ ಆಗೋಕ್ಕೆ ಇಂಪಲ್ಸಸನ್ನು ಯಾರು ಜನ್ರೇಟ್ ಮಾಡ್ತಾರೆ ಅಂದರೆ ಎ ವಿ ನೋಡ್ ಏನು ಮಾಡುತ್ತೆ, ಜನ್ರೇಟ್ ಮಾಡುತ್ತೆ, ಬಟ್ ಸ್ಲೋವರ್ ರೇಟ್. ಇದರ ರೇಟ್ ಎಷ್ಟಿದೆ ಸರ್, 40 to 60 ಬೀಟ್ಸ್ ಪರ್ ಮಿನಿಟ್. 60 ಬೀಟ್ಸ್ ಪರ್ ಮಿನಿಟ್, 40 to 60 ಬೀಟ್ ಪರ್ ಮಿನಿಟ್ ಇದು ಏನು ಮಾಡುತ್ತೆ, ಹಾರ್ಟ್ ಬೀಟ್ ಮಾಡಿಸೋ ಕ್ಷಮತೆ ಇದ್ರ ಹತ್ರ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಎ ವಿ ನೋಡ್. ಓಕೆ, ಸೊ ಎ ವಿ ನೋಡನ್ನು ನಾವು ಸೆಕೆಂಡರಿ ಪೇಸ್ ಮೇಕರ್ ಅಂತ ಕೂಡ ಹೇಳ್ಬೋದು. ಯಾಕೆ ಸರ್, ಯಾಕೆ ಸೆಕೆಂಡರಿ ಪೇಸ್ ಮೇಕರ್ ಅಂತೀವಿ, ಬಿಕಾಸ್ ಇಟ್ ಕ್ಯಾನ್ ಜನರೇಟ್ 40 to 60 ಬೀಟ್ಸ್ ಪರ್ ಮಿನಿಟ್ ಅಷ್ಟು ಇಂಪಲ್ಸಸ್ ಇದು ಜನ್ರೇಟ್ ಮಾಡ್ಬೋದು. ಯಾವಾಗ ಸರ್, ವೆನ್ ಎಸ್ ಎ ನೋಡ್ ಫೇಲ್. ಎಸ್ ಎ ನೋಡ್ ಫೇಲ್ ಆದಾಗ ಅಷ್ಟು ಇದು ಕೂಡ ಜನ್ರೇಟ್ ಮಾಡ್ಬೋದು. ಸರ್ ಲೊಕೇಶನ್ ಎಲ್ಲಿದೆ ಎ ವಿ ನೋಡ್ ಅಂದರೆ ರೈಟ್ ಏಟ್ರಿಯಮ್ ಒಳಗಡೆ ಲೊಕೇಶನ್ ಇದೆ ಸರ್, ಅಥವಾ ಲೋವರ್ ಪಾರ್ಟ್ ಆಫ್ ದಿ ಇಂಟ್ರಾ ಏಟ್ರಿಯಲ್ ಸೆಪ್ಟಮ್ ಹತ್ರ ಇದೆ, ಅಥವಾ ನಿಯರ್ ದಿ ಟ್ರೈಕಸ್ಪಿಡ್ ವಾಲ್ವ್ ಹತ್ರ ಇದು ಪ್ರೆಸೆಂಟ್ ಇದೆ. ಸೊ ಫಂಕ್ಷನ್ ನಾವು ನೋಡಿದಾಗ ಸರ್ ಏನು ಮಾಡುತ್ತೆ ಇದು, ಇಟ್ ರಿಸೀವ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಫ್ರಮ್ ದಿ ಎಸ್ ಎ ನೋಡ್ ಅಥವಾ ಏಟ್ರಿಯಾದಿಂದ ಏನು ಮಾಡುತ್ತೆ ಇದು, ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ರಿಸೀವ್ ಮಾಡುತ್ತೆ ಆ್ಯಂಡ್ ಡಿಲೇ ಇಟ್ ಫಾರ್ 0.1 ಸೆಕೆಂಡ್. ಹೌದು ಸರ್, ಇದನ್ನು ಏನು ಮಾಡುತ್ತೆ, ಅದು ಡಿಲೇ ಮಾಡುತ್ತೆ. ಓಕೆ, ಇದು ಏನು ಮಾಡುತ್ತೆ, ಟೈಮ್ ಕೊಡುತ್ತೆ, ವೆಂಟ್ರಿಕಲ್ಸ್ಗಳಿಗೆ ಟೈಮ್ ಕೊಡುತ್ತೆ ಟು ರೀಫಿಲ್. ಓಕೆ, ಫಿಲ್ ಆಗೋಕ್ಕೆ ಇದು ಏನು ಮಾಡುತ್ತೆ, ಟೈಮ್ ಕೊಡುತ್ತೆ, ಅಬೌಟ್ 0.1 ಸೆಕೆಂಡ್ ಇದು ಡಿಲೇ ಮಾಡುತ್ತೆ, ಟೈಮ್ ಕೊಡುತ್ತೆ ವೆಂಟ್ರಿಕಲ್ಸ್ಗಳಿಗೆ. ಓಕೆ, ನೆಕ್ಸ್ಟ್ ಇದು ಏನು ಮಾಡುತ್ತೆ, 40 to 60 ಬೀಟ್ಸ್ ಪರ್ ಮಿನಿಟ್ ಅಷ್ಟು ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮ್ಗೆ ಎ ವಿ ನೋಡ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಎ ವಿ ನೋಡ್ ಆಗಿದ ಮೇಲೆ ಏನು ಬರುತ್ತೆ ಸರ್, ಬಂಡಲ್ ಆಫ್ ಹೀಜ್ ಅಥವಾ ಏಟ್ರಿಯೋ ವೆಂಟ್ರಿಕುಲಾರ್ ಬಂಡಲ್ ಅಥವಾ ಎ ವಿ ಬಂಡಲ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಬಂಡಲ್ ಆಫ್ ಹೀಜ್ ಅನ್ಬೋದು, ಎ ವಿ ಬಂಡಲ್ ಅನ್ಬೋದು, ಅಥವಾ ಏಟ್ರಿಯೋ ವೆಂಟ್ರಿಕುಲಾರ್ ಬಂಡಲ್ ಅಂತ ಕೂಡ ಹೇಳ್ಬೋದು. ಸರ್ ಯಾಕಂತೀವಿ, ಸೊ ಇದು ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಬಂಡಲ್ ಆಫ್ ಹೀಜ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನಾವು ನೋಡ್ಬೋದು, ಎ ವಿ ನೋಡ್ ಹತ್ರ ಬಂಡಲ್ ಆಫ್ ಹೀಜ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇದೇನಿದೆ ಎ ವಿ ನೋಡ್. ಓಕೆ, ಎ ವಿ ನೋಡಿಂದ ಬಂಡಲ್ ಆಫ್ ಹೀಜ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಇದನ್ನು ಎ ವಿ ಬಂಡಲ್ ಅಂತ ಕೂಡ ಹೇಳ್ತೀವಿ, ಏಟ್ರಿಯೋ ವೆಂಟ್ರಿಕುಲಾರ್ ಬಂಡಲ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಇದ್ರ ಲೊಕೇಶನ್ ನಾವು ನೋಡಿದಾಗ ಸ್ಟಾರ್ಟ್ ಫ್ರಮ್ ದಿ ಎ ವಿ ನೋಡ್. ಹೌದು ಸರ್, ಎ ವಿ ನೋಡ್ ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್ ಹತ್ರ ಇದು ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಟ್ರಾವೆಲ್ ಡೌನ್ ಟು ದಿ ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್. ಹೌದು ಸರ್, ಇದು ಏನಾಗ್ತಾ ಇದೆ ನಾವು ನೋಡ್ಬೋದು. ಸೊ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಎ ವಿ ನೋಡ್ ಹತ್ರ ಇದು ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಕೆಳಗಡೆ ಬರ್ತಾ ಇದೆ. ಓಕೆ, ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್. ಸೊ ಎರಡೂ ವೆಂಟ್ರಿಕಲ್ಸ್ ಮಧ್ಯದಲ್ಲಿ ಪ್ಲೇಸ್ ಇದೆಯಲ್ಲ, ಅದನ್ನು ನಾವು ಏನು ಹೇಳ್ತೀವಿ, ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ. ಎರಡೂ ವೆಂಟ್ರಿಕಲ್ ಮಧ್ಯದಲ್ಲಿ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ, ಅದನ್ನು ನಾವು ಇಂಟ್ರಾ ವೆಂಟ್ರಿಕುಲಾರ್ ಸೆಪ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎ ವಿ ನೋಡ್ ಹತ್ರ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಡೌನ್ ಬರುತ್ತೆ, ಟ್ರಾವೆಲ್ ಡೌನ್ ಟು ದಿ ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್. ಓಕೆ, ನೆಕ್ಸ್ಟ್ ಇದರ ಫಂಕ್ಷನ್ ಏನಿದೆ ಸರ್, ದಿ ಓನ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ಸ್. ಹೌದು ಸರ್, ಇದೇನಿದೆ, ಇಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದಿ ಏಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ಸ್ ಮಧ್ಯದಲ್ಲಿ ಇದು ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಓಕೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಇದು ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಓಕೆ, ಟ್ರಾನ್ಸ್ಮಿಟ್ ದಿ ಇಂಪಲ್ಸಸ್ ಫ್ರಮ್ ಎ ವಿ ನೋಡ್ ಟು ದಿ ಲೋವರ್ ಪಾರ್ಟ್ ಆಫ್ ದಿ ಹಾರ್ಟ್. ಹೌದು ಸರ್, ಇದು ಏನು ಮಾಡುತ್ತೆ, ಎ ವಿ ನೋಡಿಂದ ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ ಟು ದಿ ಲೋವರ್ ಪಾರ್ಟ್ ಆಫ್ ದಿ ಹಾರ್ಟ್. ಓಕೆ, ಸೊ ಲೋವರ್ ಪಾರ್ಟ್ ಆಫ್ ದಿ ಹಾರ್ಟಿಗೆ ಏನು ಮಾಡ್ತಾ ಇದೆ, ಇದು ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಸೆಂಡ್ ಮಾಡ್ತಾ ಇದೆ. ಯಾವುದು ಸರ್, ಬಂಡಲ್ ಆಫ್
ಹೀಜ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಲೊಕೇಶನ್ ಎಲ್ಲಿದೆ ಸರ್, ಎ ವಿ ನೋಡ್ ಹತ್ರ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಹತ್ರ ಇದು ಸ್ಟಾಪ್ ಆಗುತ್ತೆ. ಓಕೆ, ಸೊ ಇದ್ರ ಫಂಕ್ಷನ್ ಏನು ಮಾಡುತ್ತೆ ಸರ್, ಇದು ಫಂಕ್ಷನ್ ಏನು ಮಾಡುತ್ತೆ, ಇದು ಕನೆಕ್ಷನ್ ಇದೆ. ಇಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದಿ ಏಟ್ರಿಯಾ ಆ್ಯಂಡ್ ವೆಂಟ್ರಿಕ್ಯುಲರ್. ಇಟ್ ಈಸ್ ದ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ದಿ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ಸ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಮಿಟ್ ದಿ ಇಂಪಲ್ಸಸ್ ಫ್ರಮ್ ಎ ವಿ ನೋಡ್ ಟು ದಿ ಲೋವರ್ ಪಾರ್ಟ್ ಆಫ್ ದಿ ಹರ್ಟ್. ಎ ವಿ ನೋಡಿಂದ ಲೋವರ್ ಪಾರ್ಟ್ ಆಫ್ ದಿ ಹರ್ಟ್ ತನಕ ಇದು ಏನು ಮಾಡ್ತಾ ಇದೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಇದು ಟ್ರಾನ್ಸ್ಮಿಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇರೋದು ರೈಟ್ ಆ್ಯಂಡ್ ಲೆಫ್ಟ್ ಬಂಡಲ್ ಬ್ರ್ಯಾಂಚಸ್. ಓಕೆ, ಸೊ ಬಂಡಲ್ ಆಫ್ ಹೀಜ್ ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನು ರೈಟ್ ಆ್ಯಂಡ್ ಲೆಫ್ಟ್ ಬಂಡಲ್ ಆಗಿ ಡಿವೈಡ್ ಆಗ್ತಾ ಇದೆ. ಓಕೆ, ರೈಟ್ ಬಂಡಲ್ ಬ್ರ್ಯಾಂಚ್ ಕಂಡಕ್ಟ್ ಇಂಪಲ್ಸಸ್ ಟು ದಿ ರೈಟ್ ವೆಂಟ್ರಿಕಲ್. ಹೌದು ಸರ್, ಇಲ್ಲಿ ನಾವು ನೋಡ್ಬೋದು ಇದೇನಿದೆ ರೈಟ್ ಬಂಡಲ್ ಬ್ರ್ಯಾಂಚ್. ಸೊ ರೈಟ್ ಬಂಡಲ್ ಬ್ರ್ಯಾಂಚ್ ಏನು ಮಾಡುತ್ತೆ, ರೈಟ್ ವೆಂಟ್ರಿಕಲ್ಸ್ಗೆ ಏನು ಮಾಡುತ್ತೆ, ಇಂಪಲ್ಸಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಲೆಫ್ಟ್ ಬಂಡಲ್ ಬ್ರ್ಯಾಂಚ್ ಏನು ಮಾಡುತ್ತೆ, ಲೆಫ್ಟ್ ವೆಂಟ್ರಿಕಲ್ಗೆ ಇದು ಇಂಪಲ್ಸಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ರೈಟ್ ಬಂಡಲ್ ಬ್ರ್ಯಾಂಚ್ ಕಂಡಕ್ಟ್ ಇಂಪಲ್ಸಸ್ ಟು ದಿ ರೈಟ್ ವೆಂಟ್ರಿಕಲ್. ಲೆಫ್ಟ್ ಬಂಡಲ್ ಬ್ರ್ಯಾಂಚ್ ಕಂಡಕ್ಟ್ ಇಂಪಲ್ಸಸ್ ಟು ದಿ ಲೆಫ್ಟ್ ವೆಂಟ್ರಿಕಲ್. ಸರ್ ಲೊಕೇಶನ್ ಎಲ್ಲಿದೆ, ಲೊಕೇಶನ್ ರನ್ ಅಲಾಂಗ್ ದಿ ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್. ಹೌದು ಸರ್, ಇದೇನಿದೆ ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್. ಓಕೆ, ಸೊ ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್ ಒಳಗಡೆ ಇವು ರನ್ ಆಗ್ತಾ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಬಂಡಲ್ ಬ್ರ್ಯಾಂಚ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಇರೋದು ಪರ್ಕಿಂಜೆ ಫೈಬರ್. ಓಕೆ, ಸೊ ಲೊಕೇಶನ್ ಸರ್, ಪರ್ಕಿಂಜೆ ಫೈಬರ್ ಲೊಕೇಶನ್ ಇಲ್ಲಿದೆ, ಬಿಗಿನ್ ಎಟ್ ದಿ ಅಪೆಕ್ಸ್ ಆಫ್ ದಿ ಹರ್ಟ್. ದಿಸ್ ಈಸ್ ಅಪೆಕ್ಸ್ ಆಫ್ ದಿ ಹರ್ಟ್. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್, ಬಿಗಿನ್ ಎಟ್ ದಿ ಅಪೆಕ್ಸ್ ಆಫ್ ದಿ ಹರ್ಟ್ ಆ್ಯಂಡ್ ಸ್ಪ್ರೆಡ್ ಅಪ್ವರ್ಡ್ಸ್ ಅಲಾಂಗ್ ದಿ ವೆಂಟ್ರಿಕಲ್ಸ್. ಏನಾಗ್ತಾ ಇದೆ, ಅಪೆಕ್ಸ್ ಆಫ್ ದಿ ಹರ್ಟ್. ಓಕೆ, ಸೊ ಅಪೆಕ್ಸ್ ಆಫ್ ದಿ ಹರ್ಟ್ ಹತ್ರ ಸ್ಟಾರ್ಟ್ ಆಗುತ್ತೆ. ಎಲ್ಲಾಗುತ್ತೆ, ಅಪೆಕ್ಸ್ ಆಫ್ ದಿ ಹರ್ಟ್ ಹತ್ರ ಸ್ಟಾರ್ಟ್ ಆಗ್ತಾ ಇದ್ದಾವೆ ಆ್ಯಂಡ್ ಅಪ್ವರ್ಡ್ಸ್ ಹೋಗ್ತಾ ಇದ್ದಾವೆ. ಓಕೆ, ರನ್ ಅಪ್ವರ್ಡ್ಸ್ ಮೇಲ್ಗಡೆ ಹೋಗ್ತಾ ಇದ್ದಾವೆ. ಓಕೆ, ಅಲಾಂಗ್ ದಿ ವೆಂಟ್ರಿಕಲ್ಸ್ ಇದ್ದಾವೆ ಅಲ್ಲ, ಅದ್ರ ಜೊತೆ ಏನಾಗ್ತಾ ಇದ್ದಾವೆ, ಅಪ್ವರ್ಡ್ಸ್ ಮೇಲ್ಗಡೆ ಹೋಗ್ತಾ ಇದ್ದಾವೆ. ಪರ್ಕಿಂಜೆ ಫೈಬರ್ಸ್ ಸರ್ ಫಂಕ್ಷನ್ ಏನಿದೆ ಪರ್ಕಿಂಜೆ ಫೈಬರ್ಸ್ ಅಂತ ಕೇಳಿದಾಗ, ಡಿಸ್ಟ್ರಿಬ್ಯೂಟ್ ಇಂಪಲ್ಸಸ್ ಟು ಆಲ್ ವೆಂಟ್ರಿಕ್ಯುಲರ್ ಮಸಲ್ಸ್. ಓಕೆ, ಸೊ ವೆಂಟ್ರಿಕ್ಯುಲರ್ ಮಸಲ್ಸ್ಗಳಿಗೆ ಏನು ಮಾಡುತ್ತೆ, ಇದು ಇಂಪಲ್ಸಸ್ಗಳನ್ನು ಸೆಂಡ್ ಮಾಡುತ್ತೆ. ಓಕೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಕಾಸ್ ರ್ಯಾಪಿಡ್ ಕೋಆರ್ಡಿನೇಟೆಡ್ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. ಹೌದು ಸರ್, ಇಲ್ಲೇನಾಗುತ್ತೆ, ಪರ್ಕಿಂಜೆ ಫೈಬರ್ಸ್ ಏನು ಮಾಡ್ತವೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ವೆಂಟ್ರಿಕ್ಯುಲರ್ ಮಸಲ್ಸ್ಗಳಿಗೆ ಕೊಡುತ್ತೆ. ಸೊ ವೆಂಟ್ರಿಕ್ಯುಲರ್ ಮಸಲ್ ತನ್ನ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಹೋದಾಗ ಅಲ್ಲೇನಾಗುತ್ತೆ, ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎನ್ಶ್ಯೂರ್ಸ್ ಬ್ಲಡ್ ಈಸ್ ಪಂಪ್ಡ್. ಹೌದು ಸರ್, ಇದೇನಾಗುತ್ತೆ, ಒಂದು ಸಾರಿ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗಿದ ಮೇಲೆ ಅಲ್ಲೇನಾಗುತ್ತೆ, ಬ್ಲಡ್ ಪಂಪ್ ಆಗುತ್ತೆ ಸರ್. ಬ್ಲಡ್ ಏನಾಗುತ್ತೆ, ಪಂಪ್ ಆಗುತ್ತೆ. ಫ್ರಮ್ ರೈಟ್ ವೆಂಟ್ರಿಕಲ್ಲಿಂದ ಲಂಗ್ ತನಕ ಏನಾಗುತ್ತೆ, ಬ್ಲಡ್ ಪಂಪ್ ಆಗುತ್ತೆ. ಲೆಫ್ಟ್ ವೆಂಟ್ರಿಕಲ್ಲಿಂದ ರೆಸ್ಟ್ ಆಫ್ ದಿ ಬಾಡಿ ಥ್ರೂ ಔಟ್ ಬಾಡಿ ತನಕ ಏನಾಗುತ್ತೆ, ಪಂಪ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಪರ್ಕಿಂಜೆ ಫೈಬರ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಒಂದು ಸಾರಿ ಇನ್ನೊಮ್ಮೆ ರಿವಿಷನ್ ಮಾಡೋಣ. ಓಕೆ, ಸೊ ಎಸ್ ಎ ನೋಡಿದೆ, ಎ ವಿ ನೋಡಿದೆ, ಇಲ್ಲಿಂದ ಬಂಡಲ್ ಆಫ್ ಹೀಜ್ ಬರುತ್ತೆ, ಬ್ರ್ಯಾಂಚಸ್ ಬರ್ತವೆ ಲೆಫ್ಟ್ ಆ್ಯಂಡ್ ರೈಟ್. ಸೊ ಬ್ರ್ಯಾಂಚಸ್ ಬಂದು ಕೆಳಗಡೆ ಅಪೆಕ್ಸ್ ಆಫ್ ದಿ ಹರ್ಟ್ ಹತ್ರ ಬಂದು ಇವೇನಾಗ್ತವೆ, ಸ್ಮಾಲ್ ಆಗಿ ಪೀಸಸ್ ಆಗಿ ಡಿವೈಡ್ ಆಗ್ತವೆ. ಅದನ್ನು ನಾವು ಪರ್ಕಿಂಜೆ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಸ್ ಎ ನೋಡ್ ಇಸ್ ಅ ಪೇಸ್ ಮೇಕರ್ ಆಫ್ ದಿ ಹರ್ಟ್. ಯಾಕೆ ಸರ್, ಇದು ಏನು ಮಾಡುತ್ತೆ, ಜನರೇಟ್ ಮಾಡುತ್ತೆ ಎಟ್ 60 to 100. ಓಕೆ, ಸೊ ಪ್ರೈಮರಿ ಪೇಸ್ ಮೇಕರ್ ಆಫ್ ದಿ ಹರ್ಟ್ ಅಥವಾ ಪೇಸ್ ಮೇಕರ್ ಆಫ್ ದಿ ಹರ್ಟ್ ಯಾರು ಸರ್, ಸೈನೋ ಏಟ್ರಿಯಲ್ ನೋಡು. ಓಕೆ, ಸೊ ಸೈನೋ ಏಟ್ರಿಯಲ್ ನೋಡು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಜನರೇಟ್ ಮಾಡಿದಾಗ ಅದು ಲೆಫ್ಟ್ ಏಟ್ರಿಯಮ್ಗೆ ಹೋಗುತ್ತೆ, ರೈಟ್ ಏಟ್ರಿಯಮ್ಗೆ ಹೋಗುತ್ತೆ. ಏನಾಗುತ್ತೆ, ಏಟ್ರಿಯಲ್ ಕಾಂಟ್ರಾಕ್ಷನ್. ಓಕೆ, ರೈಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ಏಟ್ರಿಯಾ ಏನು ಮಾಡುತ್ತೆ, ಕಾಂಟ್ರಾಕ್ಷನ್ ಮಾಡುತ್ತೆ. ಸೊ ಕಾಂಟ್ರಾಕ್ಷನ್ ಮಾಡಿದ ಮೇಲೆ ನೆಕ್ಸ್ಟ್ ಹೋಗೋದು ಅದು ಎ ವಿ ನೋಡ್ತಾನೆ. ಇಂಪಲ್ಸಸ್ ಎಲ್ಲಿ ತನಕ ಹೋಗ್ತವೆ ಸರ್, ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡನ್ನು ನಾವು ಏನಂತ ಹೇಳ್ತೀವಿ, ಸೆಕೆಂಡರಿ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಸರ್, ಇಟ್ ಇಸ್ 40 to 60 ಇಂಪಲ್ಸಸ್ ಇದು ಕೊಡ್ಬೋದು 1 ಮಿನಿಟಲ್ಲಿ. 40 to 60 ಇಂಪಲ್ಸಸ್ ಕೊಡ್ಬೋದು, ಅದಕ್ಕೋಸ್ಕರ ಸೆಕೆಂಡರಿ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ ಸರ್, ಟೈಮ್ ಕೊಡುತ್ತೆ, ಡಿಲೇ ಮಾಡುತ್ತೆ. ಎಷ್ಟು ಸರ್, 0.1 ಸೆಕೆಂಡ್. ಓಕೆ, ಸೊ 0.1 ಸೆಕೆಂಡ್ ಅಷ್ಟು ಇದು ಡಿಲೇ ಮಾಡುತ್ತೆ. ಯಾಕೆ ಸರ್, ವೆಂಟ್ರಿಕ್ಯುಲರ್ ಫಿಲ್ಲಿಂಗ್ ವೆಂಟ್ರಿಕಲ್ ಸರಿಯಾಗಿ ಬ್ಲಡ್ಡಿಂದ ಫಿಲ್ ಆಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಸಮಯ ಕೊಡ್ತಾರೆ ಯಾರು ಸರ್, ಎ ವಿ ನೋಡ್ ಏನು ಮಾಡ್ತಾ ಇದೆ, ಸಮಯ ಕೊಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಏಟ್ರಿಯೋ ವೆಂಟ್ರಿಕ್ಯುಲರ್
ನೋಡಿಂದ ಒಂದು ಬಂಡಲ್ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಬಂಡಲ್ ಆಫ್ ಎ ಹೀಜ್ ಅಂತ ಹೇಳ್ತೀವಿ. ಓಕೆ, ಸೊ ಬಂಡಲ್ ಆಫ್ ಎ ಹೀಜ್ ಏನು ಮಾಡುತ್ತೆ ಸರ್, ಇದು ಏನು ಮಾಡುತ್ತೆ, ಇಟ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ದಿ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ಸ್ ಮಧ್ಯದಲ್ಲಿ ಇದೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ. ಏನಿದೆ ಇದು ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ ಸರ್. ಅದು ಏನಾಗುತ್ತೆ, ಡಿವೈಡ್ ಆಗುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಬಂಡಲ್ ಆಗಿ. ಸೊ ಲೆಫ್ಟ್ ಬಂಡಲ್ ಏನು ಲೆಫ್ಟ್ ವೆಂಟ್ರಿಕಲ್ಗೆ ಸಪೋರ್ಟ್ ಮಾಡುತ್ತೆ, ರೈಟ್ ಬಂಡಲ್ ಏನು ಮಾಡುತ್ತೆ, ರೈಟ್ ವೆಂಟ್ರಿಕಲ್ಸ್ಗಳಿಗೆ ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಜನ್ರೇಟ್ ಮಾಡುತ್ತೆ. ನಾವು ಲಾಸ್ಟಲ್ಲಿ ಬರಬಹುದು ಪರ್ಕಿಂಜೆ ಫೈಬರ್ಸ್ ಏನು ಮಾಡ್ತವೆ, ವೆಂಟ್ರಿಕಲ್ ಮಸಲ್ಸ್ಗಳಿಗೆ ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಕೊಡ್ತವೆ. ವೆಂಟ್ರಿಕಲ್ ಮಸಲ್ ತನ್ನ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಹೋದಾಗ ವೆಂಟ್ರಿಕುಲಾರ್ ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.